ವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಎಂದು ಖಡಕ್ಕಾಗಿ ಎಚ್ಚರಿಸಿದ ಮಾಜಿ ಅಧ್ಯಕ್ಷ ದೇವಾನಂದ್ ಕಾಶಪ್ಪನವರ್. ಇಳಕಲ್ ನಗರದಲ್ಲಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ವಿವಿಧ ಕಾಮಗಾರಿಗಳು ಪ್ರಾರಂಭವಾಗಿದ್ದು, ಈ ಕಾಮಗಾರಿಗಳ ಗುಣಮಟ್ಟ ವೈಜ್ಞಾನಿಕವಾಗಿವೆ ಇಲ್ಲವೋ ಎಂದು ವೀಕ್ಷಣೆ ಮಾಡಲು ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಂ ಮತ್ತು ಸರ್ವ ಸದಸ್ಯರು ಕಾಮಗಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ನಗರದ ವಾರ್ಡ್ ನಂಬರ್ 30ರಲ್ಲಿ ಕಾಮಗಾರಿಗಳ ವೀಕ್ಷಣೆಗೆ ನಗರಸಭೆ ಅಧ್ಯಕ್ಷರು ಸರ್ವ ಸದಸ್ಯರು ಆಗಮಿಸಿದ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷರಾದ ದೇವಾನಂದ ಎಸ್ ಕಾಶಪ್ಪನವರ್ ಕಾಮಗಾರಿ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರದ ನಿಯಮದಂತೆ ಗುಣಮಟ್ಟದಲ್ಲಿ ಕಾಮಗಾರಿಗಳನ್ನು ನಡೆಸಿ, ಅವೈಜ್ಞಾನಿಕವಾಗಿ ಕಾಮಗಾರಿಗಳು ನಡೆದಿವೆ ಅದನ್ನು ಸರಿಪಡಿಸಿ ವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಎಂದು ಖಡಕ್ಕಾಗಿ ಎಚ್ಚರಿಸಿದರು. ಯುಜಿಡಿ ಸರಿಯಾಗಿ ಕಾಮಗಾರಿ ಆಗಿಲ್ಲ ಮತ್ತು ರಸ್ತೆಯ ಕಡಿಗಳ ಪ್ರಮಾಣ ಕಡಿಮೆಯಾಗಿದೆ. ಎಚ್ಎಸ್ಗಳು ಸರಿಯಾಗಿ ನಿಯಮಾನುಸಾರ ಮಾಡಿಲ್ಲ ಮತ್ತು ಗುತ್ತಿಗೆದಾರ ಕಾಮಗಾರಿ ವೀಕ್ಷಣೆ ಮಾಡಲು ಬಂದೇ ಇಲ್ಲ. ಸಾರ್ವಜನಿಕರು ಸಾಕಷ್ಟು ಬಾರಿ ನಮ್ಮ ಗಮನಕ್ಕೆ ತಂದರೂ ನಾವು ಮೌಖಿಕವಾಗಿ ಸಾಕಷ್ಟು ಬಾರಿ ತಿಳಿಸಿದರೂ ಕೂಡ ಈ ಕಾಮಗಾರಿ ಸರಿಯಾಗಿ ನಡೆದಿಲ್ಲ ಎಂದು ಅಧಿಕಾರಿಗಳಿಗೆ ಹೇಳಿದರು. ಅಧಿಕಾರಿಗಳಿಂದ ಎಚ್ಎಸ್ ಅಳತೆ ಮಾಡಿಸಿ, ಯುಜಿಡಿ ಕಾಮಗಾರಿಯನ್ನು ಸರಿಯಾದ ಅಳತೆಯಲ್ಲಿ ಮ್ಯಾನ್ ಹೋಲುಗಳನ್ನು ನಿರ್ಮಾಣ ಮಾಡಿಲ್ಲ, ಕಾಮಗಾರಿಗಳ ಬೋರ್ಡ್ ಹಾಕಿಲ್ಲ, ಹೀಗಾಗಿ ವೈಜ್ಞಾನಿಕವಾಗಿ ಮಾಡಿ, ಇಲ್ಲದಿದ್ದರೆ ಮೇಲಾಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದು ಅಧಿಕಾರಿಗಳಿಗೆ ಹೇಳಿದರು. ಅಲ್ಲದೆ ಸರಿಯಾಗಿ ಕಾಮಗಾರಿ ಮಾಡದ ಗುತ್ತಿಗೆದಾರರನ್ನು ಬ್ಲಾಕ್ ಲಿಸ್ಟಿಗೆ ಸೇರಿಸಿ ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ಈ ಕಾಮಗಾರಿ ವೀಕ್ಷಣೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಧಾರಾಣಿ ಸಂಗಂ, ಸದಸ್ಯರಾದ ರೇಷ್ಮಾ ಮಾರನಬಸರಿ, ಶಾರದಾ ಪತ್ತಾರ್, ಆಫ್ರಿನ್ ಸುನಾರ್, ನಜ್ಮಾ ಬೇಗಂ ಬನ್ನಿಗೋಳ, ಅಮೃತ್ ಬಿಜ್ಜಲ್, ಯಲ್ಲಪ್ಪ ರಾಜಪುರ್, ಮಲ್ಲು ಮಡಿವಾಳರ್, ಹನುಮಂತ್ ತುಂಬದ, ರಾಜಾಶಾಮ್ ದರಕ್, ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ವಿಠಲ್ ನ್ಯಾಶಾಳ್ ಹಾಗೂ ನಗರಸಭೆಯ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು.